ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ಕಾರ್ಡಿಯ ಸ್ಟ್ರೈಟ್ ಲೈನಲ್ಲಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಹೊಸ ಸಿಲೆಬಸ್ದು ನ್ಯೂ ಪ್ಯಾಟರ್ನಲ್ಲಿ ಸ್ಟ್ರೈಟ್ ಲೈನ್ದು 2 ವಿಡಿಯೋ ಆಲ್ರೆಡಿ ಕೊಟ್ಟಿದ್ದೀನಿ. 3ನೇ ವಿಡಿಯೋ ಇದು. ನೋಡಿ, 2ನೇ ವಿಡಿಯೋನಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದೆ. ಫೈಂಡ್ ದಿ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ 7, 5 and having slope 9. ನೋಡಿ, ಇನ್ನೊಂದು ಲೆಕ್ಕ ತಗೋತಾ ಇದ್ದೀನಿ. ಸೆಕೆಂಡ್ ವಿಡಿಯೋನಲ್ಲಿ ಮಾಡಿದ್ದು ಇದೇ ಟೈಪ್ ಒಂದು ಲೆಕ್ಕ ಮಾಡಿದ್ದೆ, ಇನ್ನೊಂದು ಲೆಕ್ಕ ಮಾಡ್ತಾ ಇದ್ದೀನಿ. ನೋಡಿ, ಈಗ ಇಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಇನ್ನೊಂದು ಸ್ಲೋಪ್ ಕೊಟ್ಟಿದ್ದಾರೆ. ಈ ಥರ ಕೊಟ್ಟಾಗ ಯಾವ ಥರ ನಾವು ಈಕ್ವೇಷನ್ ನೋಡಿ, ಫೈಂಡ್ ದಿ ಈಕ್ವೇಷನ್ ಕ್ವಶನ್ ನೋಡಬೇಕು. ಈಗ ಫಸ್ಟ್ ಏನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ನೋಡಿ, ಒಂದು 7, 5 ಕೊಟ್ಟಿದ್ದಾರೆ. 7, 5 ಅಂದರೆ x1 y1, ಮತ್ತು ಸ್ಲೋಪ್ ಕೊಟ್ಟಿದ್ದಾರೆ. ಸ್ಲೋಪ್ ಅಂದರೆ ಎಮ್ ಕೊಟ್ಟಿದ್ದಾರೆ, ಮತ್ತು x1 y1 ಕೊಟ್ಟಿದ್ದಾರೆ. ನೋಡಿ, ಈಕ್ವೇಷನ್ ಕಂಡುಹಿಡಿಬೇಕು ಅಂತಂದರೆ ಫಾರ್ಮುಲಾ y - y1 = m × x - x1. ಇವಾಗ ನಮ್ಗೆ x1 y1 ಗೊತ್ತು, m ಗೊತ್ತು, ಸಬ್ಸ್ಟಿಟ್ಯೂಟ್ ಮಾಡೋದು. ನೋಡಿ, ಇಲ್ಲಿ ಯಾವಾಗಲೂ ಅಷ್ಟೇ y ಅಂದರೆ ಇದು ಹಂಗೆ ಇಟ್ಕೋಬೇಕು, x ಅಂದರೆ ಹಂಗೆ ಇಟ್ಕೋಬೇಕು. ಅದಕ್ಕೆ ಏನು ಸಬ್ಸ್ಟಿಟ್ಯೂಟ್ ಮಾಡೋಂಗಿಲ್ಲ. ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿರೋದು y1, x1 ಮತ್ತು m. y ಹಂಗೆ ಬರೀತಾ ಇದ್ದೀನಿ. y1 ಅಂದರೆ 5, m ಅಂದರೆ 9 ಅಂತ ಕೊಟ್ಟಿದ್ದಾರೆ, x - x1 ಅಂದರೆ 7. ನೋಡಿ, ಸಬ್ಸ್ಟಿಟ್ಯೂಟ್ ಮಾಡಿದೆ. ಈಗ ಸಿಂಪ್ಲಿಫೈ ಮಾಡಬೇಕು. y - 5 ಹಂಗೆ ಬರ್ಕೊಳ್ಳಿ, 9ಇಂದ ಮಲ್ಟಿಪ್ಲೈ ಮಾಡಿ 9x, 9 × x 9x, ಮೈನಸ್ ಹಾಕಬೇಕು 9 × 7, 9 7s 63. ಇಲ್ಲಾಂದರೆ ಇನ್ನೊಂದು ಸ್ಟೆಪ್ ಬೇಕಾದ್ರೆ ಬರೆಯೋಣ, ಕನ್ಫ್ಯೂಷನ್ ಆದರೆ ಇನ್ನೊಂದು ಸ್ಟೆಪ್ ಬರೀತೀನಿ ನೋಡಿ. y - 5 = 9 × x ಅಂತ, 9 × x, 9 × 7 ಮೈನಸ್ ಹಾಕಬೇಕು 9 × 7. y - 5 = 9x - 63. 63ನಾ? 9 7s 63, 9 × 7 9 7 63. ಈಗ ಇದನ್ನು ಹಂಗೆ ಬರ್ಕೊಳ್ಳಿ, ಇವೆರಡನ್ನ ಈ ಕಡೆ ತರಬೇಕು. ನೋಡಿ, 9x - 63 ಇದು ಈ ಕಡೆ ಬಂದರೆ -y + 5. ನೋಡಿ, y ನ ಈ ಕಡೆ ತಗೊಬಂದರೆ -y, 5 ನ ಈ ಕಡೆ ತಗೊಬಂದರೆ +5. ಈಗ ಏನು ಮಾಡಬೇಕು ನೋಡಿ, 9x ಒಂದೇ ಒಂದಿದೆ, ಎಕ್ಸ್ ಟರ್ಮ್ ಇಲ್ಲಿಲ್ಲ, ಹಂಗೆ ಬರೀರಿ. ನೆಕ್ಸ್ಟ್ ಈಗ ನಂಬರ್ 2 ಇದೆ, -63 + 5. ಕ್ಯಾಲ್ಕುಲೇಟರ್ ಯೂಸ್ ಮಾಡಿ -63 + 5 = ಅಂತ ಹೊಡೀರಿ, ನಿಮಗೆ -58 ಬರುತ್ತೆ. y ಹಂಗೆ ಬರೀರಿ =0. ಫಸ್ಟು ಎಕ್ಸ್ ಟರ್ಮ್ ಬರೀರಿ, ಆಮೇಲೆ y ಟರ್ಮ್ ಬರೀರಿ, ಆಮೇಲೆ ನಂಬರ್ ಬರೀರಿ, =0 ಬರೀರಿ. ನೋಡಿ, ಮುಗೀತು. ನೋಡಿ, ಈ ಥರ ಒಂದು ಪಾಯಿಂಟು ಮತ್ತು ಒಂದು ಸ್ಲೋಪ್ ಕೊಟ್ಟಿದ್ದಾಗ, ಪಾಯಿಂಟ್ ಮತ್ತು ಸ್ಲೋಪ್ ಕೊಟ್ಟಿದ್ದಾಗ ಈಕ್ವೇಷನ್ ಕಂಡುಹಿಡಿಬೇಕಂದ್ರೆ ಈ ಮೆಥಡ್, ಈ ಪ್ರೊಸೀಜರ್ ಯೂಸ್ ಮಾಡಬೇಕು. ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಇದರಲ್ಲಿ ಏನು ಮಾಡ್ತಾರೆ ಅಂದರೆ, ಇದರಲ್ಲೇ ಇನ್ನೊಂದು ಥರ ಇರುತ್ತೆ. 5, 4 ಸ್ಲೋಪ್ ಈ ಥರ ಕೊಟ್ಬಿಡ್ತಾರೆ, 4/3 ಅಂದರೆ ಫ್ರ್ಯಾಕ್ಷನ್ ಟೈಪಲ್ಲಿ ಕೊಟ್ಬಿಡ್ತಾರೆ. ಏನು ಫ್ರ್ಯಾಕ್ಷನ್ ಟೈಪಲ್ಲಿ ಕೊಟ್ಟರೆ ಏನು ತೊಂದರೆ ಇಲ್ಲ. ಏನು ಮಾಡಿ, ಈಗ ನೋಡಿ 5, 4 ಅಂತ ಕೊಟ್ಟಿದ್ದಾರಲ್ವ, 5, 4 ಅಂದರೆ x1 y1, 5, 4, m ಅಂದರೆ 4/3. ಆಯಿತಾ? ಈಗ ಏನು ಮಾಡೋದು, ಸೇಮ್ ಸಬ್ಸ್ಟಿಟ್ಯೂಟ್ ಮಾಡಿ. ಫಾರ್ಮುಲಾ ಸೇಮ್ ಇದೇನೆ, ಇದಕ್ಕೂ ಫ್ರ್ಯಾಕ್ಷನ್ ಕೊಡಲಿ, ಬರೀ ಒಂದೇ ನಂಬರ್ ಕೊಡಲಿ, ಸೇಮ್ ಇದೇನೆ. ಫಾರ್ಮುಲಾ ಬರೆದಿದ್ದೀನಿ, ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ, y ಅಂದರೆ y ಹಂಗೆ ಬರೀಬೇಕು, y1 ಅಂತಂದರೆ 4, m ಅಂತಂದರೆ 4/3, x ಅಂದರೆ x ಹಂಗೆ ಬರೀಬೇಕು, -x1 ಅಂದರೆ 5. ಸರಿನಾ? ಈಗ ಏನು ಮಾಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ನೋಡಿ, ಈ ಥರ ಬಂದಾಗ ಏನು ಮಾಡಬೇಕು ನೀವು ಅಂದರೆ, ಹಿಂದೆ ಏನಾಗ್ತಾಯಿತ್ತು ಅಂದರೆ ಬರೀ ನಂಬರ್ ಬರ್ತಿತ್ತು, ಒಂದೇ ನಂಬರ್ ಬರ್ತಾ ಇರಲಿಲ್ಲ, ಡಿವೈಡೆಡ್ ಬೈ ಬರ್ತಾ ಇರಲಿಲ್ಲ. ಡಿವೈಡೆಡ್ ಬೈ ಬಂದಾಗ ಏನು ಮಾಡಬೇಕು ನೋಡಿ, y - 4 ಬರ್ದಿರ್ತೀರಲ್ವಾ, ಈ 3ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಕ್ರಾಸ್ ಮಲ್ಟಿಪ್ಲೈ ಅಂತ ಕರೀತಾರೆ. 3 ಬರೀಬೇಕು, =4 ಇಲ್ಲೇ ಬರ್ಕೊಳ್ಳಿ, ಈ 4 ಇಲ್ಲೇ ಇಟ್ಕೊಳ್ಳಿ,
ಎಕ್ಸ್ ಮೈನಸ್ 5. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಂತ ನೋಡಿ, ಈ ಸ್ಟೆಪ್ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. 3ನ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಕ್ರಾಸ್ ಮಲ್ಟಿಪ್ಲೈ. 4 ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಈಗ 3ಇಂದ ಇದು ಮಲ್ಟಿಪ್ಲೈ ಮಾಡಿದ್ರೆ ನೋಡಿ, y ಇಂಟು 3, 4 ಇಂಟು 3 ಮೈನಸ್ ಹಂಗೆ ಬರ್ತೀವಿ ನೋಡಿ, y ಇಂಟು 3 ಇಲ್ಲ 3 ಇಂಟು y ಹೆಂಗಾದ್ರೂ ಮಾಡ್ಬೋದು ಆಯಿತಾ. ಆಯ್ತು ಕೊಡಿ, ಹಿಂಗೆ ಮಾಡೋಣ. 3 ಇಂಟು y ಮಾಡಿದ್ರೆ 3 ಇಂಟು y ಮೈನಸ್ 3 ಇಂಟು 4 ನೋಡಿ, 3ಇಂದ ಇದನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, 3ಇಂದ ಇದು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಇಸ್ ಈಕ್ವಲ್ ಟು 4ಇಂದ ಇದು ಮಲ್ಟಿಪ್ಲೈ ಮಾಡಬೇಕು, 4 ಇಂಟು ಎಕ್ಸ್ ಮೈನಸ್ 4ಇಂದ ಇದು ಮಲ್ಟಿಪ್ಲೈ ಮಾಡಬೇಕು, 4 ಇಂಟು 5. ಸರಿನಾ? ನೋಡಿ, 3ಇಂದ ಇದು ಮಲ್ಟಿಪ್ಲೈ ಮಾಡಿ, 3 ಇಂಟು y. 3ಇಂದ ಇದು ಮಲ್ಟಿಪ್ಲೈ ಮೈನಸ್ ಹಂಗೆ ಬರೀರಿ, 3 ಇಂಟು 4. 4ಇಂದ ಮಲ್ಟಿಪ್ಲೈ ಮಾಡಿ, 4 ಇಂಟು ಎಕ್ಸ್ ಮೈನಸ್ ಹಂಗೆ ಬರೀರಿ, 4 ಇಂಟು 5. 3y ಮೈನಸ್ 12 ಇಸ್ ಈಕ್ವಲ್ ಟು 4x ಮೈನಸ್ 20. ಸರಿನಾ? ನೋಡಿ, 3y ಅಂದರೆ 3y, 3 ಇಂಟು y, 3 ಇಂಟು 4 ಅಂದರೆ 12, 4 ಇಂಟು ಎಕ್ಸ್ ಅಂದರೆ 4x, 4 ಇಂಟು 5 ಅಂದರೆ 20. ಈಗ ಏನು ಮಾಡಬೇಕು, ಇದು ಇಲ್ಲೇ ಇರಲಿ, ಹಂಗೆ ಬರ್ಕೊಳ್ಳೋಣ. 4x ಮೈನಸ್ 20, ಈ ಎರಡನ್ನ ಈ ಸೈಡ್ ತಗೊಬರ್ತೀನಿ, ಈಕ್ವಲ್ಸಿಂದ ಈ ಕಡೆ ತಗೊಬಿಡ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, ಮೈನಸ್ 3y ಆಗುತ್ತೆ. ಇದು ಪ್ಲಸ್ 3y ಇದೆ, ಈಕ್ವಲ್ಸಿಂದ ಈ ಕಡೆ ಬಂದರೆ ಮೈನಸ್ 3y, ಮೈನಸ್ 12 ಈ ಕಡೆ ಬಂದರೆ ಪ್ಲಸ್ 12 ಇಸ್ ಈಕ್ವಲ್ ಟು 0. ಈಗ ಎಕ್ಸ್ ಟರ್ಮ್ ಒಂದೇ ಆಯಿತು, ವೈ ಟರ್ಮ್ ನೆಕ್ಸ್ಟ್ ಎಕ್ಸ್ ಟರ್ಮ್ ಒಂದೇ ಇದೆ, ಹಂಗೆ ಬಂದಿದ್ದೀನಿ. ನಂಬರ್ ಇಲ್ಲೊಂದಿದೆ ಮೈನಸ್ 20 ಪ್ಲಸ್ 12 ಅಂದರೆ ಮೈನಸ್ 8, ಮೈನಸ್ 3y ಇಸ್ ಈಕ್ವಲ್ ಟು 0. ಈಗ ಆಯಿತು, ಬಂದಿದೆ, ಬಟ್ ಆರ್ಡರ್ನಲ್ಲಿ ಇಲ್ಲ ಅಲ್ವಾ. ನೋಡಿ, ಎಕ್ಸ್ ಟರ್ಮ್ ಒಂದೇ ಆಯಿತು, 4x ಹಂಗೆ ಬರುತ್ತೆ. ನಂಬರ್ ಇಲ್ಲೊಂದಿದೆ, ಕ್ಯಾಲ್ಕುಲೇಟರ್ ಮೇಲೆ ಮೈನಸ್ 20 ಪ್ಲಸ್ 12 ಅಂತ ಹೊಡೆದ್ರೆ, ಮೈನಸ್ 20 ಪ್ಲಸ್ 12 ಈಕ್ವಲ್ಸ್ ಅಂತ ಹೊಡೆದ್ರೆ ಮೈನಸ್ 8 ಬರುತ್ತೆ, ಅದನ್ನು ಬರೀಬೇಕು. 3y ಇರೋದು ಒಂದೇ, ಅದು ಹಂಗೆ ಬರೀಬೇಕು. ಈಗ ಏನಪ್ಪ ಅಂತಂದರೆ ಆರ್ಡರ್ನಲ್ಲಿ ಬರೀಬೇಕು. ಆರ್ಡರ್ ಅಂದರೆ ಫಸ್ಟ್ ಎಕ್ಸ್ ಇರಬೇಕು, ಎಕ್ಸ್ ಇದೆ, ಆಮೇಲೆ y ಬರಬೇಕು. y ಇಲ್ಲ ನೋಡಿ, ನಿಮಗೆ ಜನರಲ್ ಫಾರ್ಮ್ ಏನು, ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0 ಅಲ್ವಾ. ಈಗ ಇಲ್ಲಿ ಏನಾಗ್ತಿದೆ, ಫಸ್ಟ್ ಎಕ್ಸ್ ಇದೆ ಕರೆಕ್ಟ್, ಆಮೇಲೆ y ಬರಬೇಕು. ಅದಕ್ಕೆ ಏನು ಮಾಡಬೇಕು, 4x ಮೈನಸ್ 3y ಮೈನಸ್ 8 ಇಸ್ ಈಕ್ವಲ್ ಟು 0. ಈಗ ನೀವು ಏನು ಮಾಡ್ಬಿಡ್ತೀವಿ ಅಂದರೆ ಒಂದು ಕನ್ಫ್ಯೂಷನ್ ಬಂದ್ಬಿಡುತ್ತೆ ನಿಮ್ಗೆ. ಏನಂದರೆ, ಸರ್ ಇಲ್ಲಿ ಸೈನ್ ಚೇಂಜ್ ಮಾಡಿದ್ರಿ, ನೀವು ಈ ಕಡೆ ತಗೊಳ್ಳೋ, ಇವಕ್ಕೆ ಯಾಕೆ ಹಂಗೆ ಬರೆದಿದ್ದೀರಾ ಅಂತ ಬರುತ್ತೆ. ನೋಡಿ, ಇವಕ್ಕೆ ಯಾಕೆ ಹಂಗೆ ಬರೆದಿದ್ದೀನಿ ಅಂದರೆ, ಇದು ಈಕ್ವಲ್ಸಿಂದ ಆ ಕಡೆ ಹೋಗ್ತಾ ಇಲ್ಲ, ಆ ಕಡೆ ಈ ಕಡೆ ಇಂಟರ್ಚೇಂಜ್ ಮಾಡ್ತಾ ಇದೆ. ಅದರಿಂದ ಮೈನಸ್ 3y ನೋಡಿ, ಇಲ್ಲೇ ಈ ಸೈಡಲ್ಲೇ ನೋಡಿ, ಮೈನಸ್ 3y ಈ ಕಡೆ ಬರ್ದಿದ್ದೀನಿ, ಮೈನಸ್ 8 ಈ ಕಡೆ ಬರ್ದಿದ್ದೀನಿ. ಆವಾಗ ಸೈನ್ ಚೇಂಜ್ ಆಗಲ್ಲ. ಸೈನ್ ಚೇಂಜ್ ಆಗೋದು ಯಾವಾಗ ಅಂದರೆ, ಈಕ್ವಲ್ಸಿಂದ ಆ ಕಡೆಗೆ ಹೋಗ್ಬೇಕು, ಒಂದು ಸೈಡ್, ಆ ಸೈಡ್ ಅಥವಾ ಆ ಸೈಡಿಂದ ಈ ಸೈಡ್ ಹೋಗ್ಬೇಕು. ಒಂದೇ ಸೈಡಲ್ಲಿ ಆ ಕಡೆ ಈ ಕಡೆ ಬರೆದ್ರೆ ಸೈನು ಚೇಂಜ್ ಆಗಲ್ಲ ಆಯಿತಾ. ನಿಮಗೆ ಹೋಯ್ತಾ ಗೊತ್ತಾಗುತ್ತೆ. ಇದ್ರದ್ದು ಇನ್ನೊಂದಷ್ಟು ಲೆಕ್ಕ ಮಾಡಿಸ್ತೀನಿ ನಿಮಗೆ, ಗೊತ್ತಾಗುತ್ತೆ. ಈಗ ನಿಮಗೆ ಇಲ್ಲಿ 2 ಟೈಪ್, ನೆನ್ನೆ ಮಾಡಿದ್ದು ಒಂದು ಮಾಡಿದೆ, ಇವತ್ತೊಂದು ಹೊಸದು ಹೇಳ್ಕೊಟ್ಟಿದ್ದೀನಿ. ಹೊಸದಂದರೆ ಅದೇ ಟೈಪೇ, ಬಟ್ ಫ್ರ್ಯಾಕ್ಷನ್ ಟೈಪಲ್ಲಿ ಕೊಟ್ಟಿರ್ತಾರೆ ಆಯಿತಾ. ನೋಡಿ, ಇದೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದ್ರದ್ದು ಫ್ರ್ಯಾಕ್ಷನ್ ಟೈಪ್ ಇನ್ನೊಂದೆರಡು, ನೆಕ್ಸ್ಟ್ ವೀಡಿಯೋನಲ್ಲಿ ಇನ್ನೊಂದೆರಡು ಲೆಕ್ಕ ಮಾಡಿಸ್ತೀನಿ, ಆಮೇಲೆ ನೆಕ್ಸ್ಟ್ ಟೈಪ್ ಹೋಗೋಣ ಆಯಿತಾ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ.